ಹೇಗಿದೆ ಕ್ಲಾಸ್? ಜಾಲಿ 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 ಎಂಜಾಯ್. ಬಸವನಗುಡಿ ಪರಿಸರಕ್ಕೆ ಬನ್ನಿ. ಕ್ಲಾಸ್ ಇದನ್ನ ಮಾತ್ರ ಹೊರಗಡೆ ತಗೊಳ್ಳೋದು. ಸ್ವಲ್ಪ ಜನಕ್ಕೆ ಕೋಡ್ ಬಂದ್ಬಿಟ್ಟಿದೆ, ಕೆಲವೇ ಕ್ಯೂನ್ ಆಗಿದ್ದಾರೆ, ರಾಣಿಯರಾಗಿದ್ದಾರೆ. ಇಲ್ಲಿ ಹೇಗಿದೆ ನೋಡಿ. ಪರೀಕ್ಷೆ ಬಸವನಗುಡಿ ಈಗ 25-26 ಅಂದ್ರೆ ಕಡೆ ಕಾರ್ತಿಕ ಸೋಮವಾರ 25 ಸ್ಟಾರ್ಟ್. ಬಟ್ ಆಲ್ರೆಡಿ ಸಾಟರ್ಡೆ ನೋಡ್ತಾ ಇದೀರಾ ಎಷ್ಟು ಜನ ಇದಾರೆ ಅಂತೇಳಿ. ಆಲ್ರೆಡಿ 4 ದಿನದಿಂದ ಸ್ಟಾರ್ಟ್ ಆಗಿದೆ, ಗುರುವಾರದಿಂದನೂ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಜನ. ಇವತ್ತು ಶನಿವಾರ ಸಾಟರ್ಡೆ ಈವ್ನಿಂಗ್ ನೋಡ್ಬೋದು ನೀವು, ಓಡಾಡಕ್ಕೆ ಜಾಗ ಇಲ್ಲ. ಬಂಧುಗಳೇ, ಬಸವನಗುಡಿ ಕಡಲೆಕಾಯಿ ಪರಿಷೆ ಅಂದ್ರೆ ಜನಗಳು ತುಂಬಿ ಕಿಕ್ಕರ್ದಿ ತುಂಬ್ತಾರೆ ನೋಡಿ. ಇದೇ ಕಾರ್ತಿಕ ಸೋಮವಾರ 25 ಮತ್ತು 26ನೇ ತಾರೀಕು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಇದೆ. ಆದ್ರೆ ಅಲ್ಲೇ ಒಂದು ವಾರದಿಂದನೂ ಅಲ್ಲಿ ಜಾತ್ರೆ ತರ, ಮಹೋತ್ಸವ ತರ ಜನಗಳು ಸೇರ್ತಾ ಇದ್ದಾರೆ. ಆ ತರ ಜಾತ್ರೆ ತರ ನಿರ್ಮಾಣವಾಗ್ಬಿಟ್ಟಿದೆ. ನಾನು ಇವತ್ತು 23ನೇ ತಾರೀಕು ಶನಿವಾರ 4:15 ಗಂಟೆಗೆ ನಾನು ರೀಚ್ ಆದೆ. ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವಣ್ಣ ದೇವಸ್ಥಾನಗಳಂತೂ ಕಿಕ್ಕರ್ದಿ ತುಂಬಿದ್ರು ಜನ. ಅದೇ ರೀತಿಯಲ್ಲಿ ಎಲ್ಲೂ ನೋಡಿದ್ರು ಜನ. 4:15 ಗಂಟೆಗೆ ಎಲ್ಲಿ ನೋಡಿದ್ರು ಜನ, ಅಷ್ಟು ಜನ ಬರ್ತಾನೆ ಇದ್ರು. ಒಂದು ವಾರದಿಂದನೂ ಆಲ್ರೆಡಿ ಇಲ್ಲಿ ಜಾತ್ರೆ ತರ ತುಂಬಿರುತ್ತೆ. ಕಾಲಿಡಕ್ ಜಾಗ ಇರ್ಲಿಲ್ಲ, ಅಷ್ಟು ಜನ ಜಂಗುಳಿಯಿಂದ ತುಂಬಿತ್ತು. ಇದು ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಸುಮಾರು 500 ವರ್ಷಗಳಕ್ಕಿಂತ ಜಾಸ್ತಿಯಾದ ಇತಿಹಾಸ ಇದೆ. ನೋಡ್ಬೋದು, ಕೃಷಿ ಇಲಾಖೆಯಿಂದ ಬೆಲ್ಲದಲ್ಲೂ ಕೂಡ ಅಲಂಕಾರವನ್ನು ಮಾಡಿದ್ರು, ಬಸವಣ್ಣನ್ನು ಕೂಡ ಮಾಡಿದ್ರು. ಆರ್ಗ್ಯಾನಿಕ್ ಬೆಲ್ಲ ಸಖತ್ತಾಗಿ ಜೋಡಿಸಿದ್ರು. ನೀವೇನ್ ದೇವಸ್ಥಾನದ ಅಂದ್ರೆ ದೊಡ್ಡ ಬಸವ ದೇವಸ್ಥಾನ ಪಕ್ಕದಲ್ಲೇ ಬಂದ್ರೆ ಈ ತರ ಮಾಡಿದ್ದಾರೆ. ನೋಡ್ಬೋದು ನೀವು, ಆಲ್ರೆಡಿ 3-4 ದಿವಸದಿಂದ ಮಾಡಿದ್ದಾರೆ ಇದು. ಆದಷ್ಟು ಬೇಗ ನೀವು ಹೋಗಿ. ಅಂದ್ರೆ 25-26ಕ್ಕೆ ಕಡಲೆಕಾಯಿ ಪರಿಷೆ ಎಂಡ್ ಆಗ್ಬಿಡುತ್ತೆ. ಸಖತ್ ಅಮ್ಯೂಸ್ಮೆಂಟ್ ಗೇಮ್ಸ್ ಎಲ್ಲ ಇದೆ, ಸಿಕ್ಕಾಪಟ್ಟೆ ಫನ್ ಆಗಿದೆ. ಹೇಗಿದೆ ಕಡಲೆಕಾಯಿ ಪರಿಷೆ ಬಸವನಗುಡಿ? ಏನಿಲ್ಲ, ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಲಾಸ್ಟ್ ಟೈಮ್ ಗಿಂತ ಈ ಸಲ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. 100 ಇತ್ತು ಲಾಸ್ಟ್ ಟೈಮ್, ಈಗ ಎಲ್ಲ ಗೇಮ್ಸ್ 120 ಮಾಡಿದ್ದಾರೆ. ತುಂಬಾ ಸ್ಟೂಡೆಂಟ್ಸ್ ಗೆಲ್ಲ ಎಷ್ಟು ಕಷ್ಟ ಆಗುತ್ತಲ್ವಾ? ನೋಡಿರೋ ದುಡ್ಡು ಇಲ್ಲ ಅಂತೀರಾ, ಜೋಮಲ್ಲಿ ಎಲ್ಲ ದುಡ್ಡು ಇಲ್ಲ ಅಂತೀರಾ. ಮಜಾ ಮಾಡೋದು ತೋರಿಸ್ತೀನಿ. ಹಣ ಇಟ್ಬಿಡೋದು. ಎಲ್ಲಿಂದ ಬಂದಿರಲ್ಲ? ಓದ್ತಿದ್ದೀರ ತಾನೆ? ಯಾವ ಕಾಲೇಜು? ಸ್ಕೂಲು. ಅದಕ್ಕೆ ಹೇಳ್ತಾರೆ ಎಂಜಾಯ್ ಮಾಡಿ. ಇನ್ನ ಮಂಡೇ ಸ್ಟಾರ್ಟ್ ಆಗೋದು, ಆದ್ರೆ ಇವತ್ತೇ ಸ್ಯಾಟರ್ಡೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದಾ? ಕಾಲಿಡಕ್ ಜಾಗ ಇಲ್ಲ. 5 ದಿವಸ ಮಜಾ ಮಾಡಿ ಎಂಜಾಯ್ ಮಾಡಿ. ಓಕೆ, ಬಾ.
ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಹಾ, ಮಕ್ಕಳಿಗೆ ಮೇನ್ಲಿ ತುಂಬಾ ಚೆನ್ನಾಗಿದೆ. ಅಂಕಲ್ ನಮ್ಗೆ ಖುಷಿ ಕಾಲೇಜ್ ರಜಾ ಕೊಟ್ಟಿದ್ದಾರೆ ಅಂತ. ಎಂಜಾಯ್ ಮಾಡ್ತಾ ಇದ್ದೀರಾ? ಅದಕ್ಕೆ ನಾವು ಬೇಗ ಬಂದಿದ್ವಿ, ಇಲ್ಲಾಂದ್ರೆ 7 ಗಂಟೆ ಮೇಲೆ ತುಂಬಾ ರಶ್ ಆಗುತ್ತೆ, ನಡೆದಾಡಕ್ಕೂ ಜಾಗ ಇರಲ್ಲ ಅಂತ. ಇವಾಗ ತಗೊಳ್ತಿದೀವಿ ಅಂಕಲ್, ತುಂಬಾ ಚೆನ್ನಾಗಿದೆ. ನಾವು ಗುಲ್ಬರ್ಗ ಅಂಕಲ್. ಪ್ಯೂರ್ ಆರ್ಗ್ಯಾನಿಕ್ ಜಾಗ್ರಿ. ನಾವು ಕಬ್ಬು ಬೆಳಿಬೇಕಾದ್ರೆ ಯಾವ್ದೇ ರಾಸಾಯನಿಕ ಗೊಬ್ಬರ ಬಳಸ್ತಾನೆ, ಸಗಣಿ ಮತ್ತೆ ದೇಸಿ ಹಸುವಿನ ಗೋಮೂತ್ರ ಬಳಸಿ ಮತ್ತೆ ಹಸುವಿನ ಗೊಬ್ಬರ ಬಳಸಿ ಬೆಳೆಸಿರುವಂತ ಕಬ್ಬು. ಯಾವುದೇ ರಾಸಾಯನಿಕ ಬಳಸದೆ ಬೆಲ್ಲ ಮಾಡಿರುವಂತ ಬೆಲ್ಲ. ದೇಹಕ್ಕೆ ಉತ್ತಮ ಸಿಹಿಕಾರಕ, ಶಕ್ತಿವರ್ಧಕ, ಜೀರ್ಣಕ್ರಿಯೆ ನಡೀತದೆ, ಮಲಬದ್ಧತೆ ನಿವಾರಣೆ ಆಯ್ತದೆ, ಜಾಯಿಂಟ್ ಪೇನ್ ಆಯ್ತದೆ, ಜಾಂಡಿಸ್ ಕಂಟ್ರೋಲ್ ಆಯ್ತದೆ, ಕೆಮ್ಮು ಆಯ್ತದೆ, ಕಫಾಕಿತ ಆಗ್ತದೆ, ರಕ್ತ ಶುದ್ಧೀಕರಣ ಆಯ್ತದೆ, ಬಾಡಿಲಿ ಎಂಜೈಮ್ಸ್ ಎಲ್ಲ ಕ್ರಿಯೇಟ್ ಆಯ್ತದೆ. ಆದ್ರಿಂದ ಎಲ್ಲರೂ ಬಲ್ಲವನ್ನೇ ಬಲ್ಲ, ಬೆಲ್ಲದ ಸವಿ ಅಂತ ಪೂರ್ವಿಕರು ಹೇಳ್ತಿದಂತೆ ಬೆಲ್ಲ ತಿನ್ನೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ಪರ್ಸು ಎಲ್ಲ ಇದೆ, ಲೇಡೀಸ್ ಐಟಮ್ ಅಂತ ಸಿಕ್ಕಾಪಟ್ಟೆ ಇದೆ. ನೋಡಿದ್ರು ಜನ BMS ಕಾಲೇಜ್ ಮುಂದ್ಗಡೆ, ಇಲ್ಲಿಂದ ಇನ್ನ ಹೋದ್ರೆ ಇನ್ನ ಮುಂದೆ ಅಲ್ಲಿವರೆಗೂ ಇದ್ದಾರೆ ಜನ. BMS ಕಾಲೇಜು ನೋಡಿ, ನೋಡ್ತೀನಿ ಎಷ್ಟು ಜನ ಇದಾರೆ ಜೂಮ್ ಮಾಡಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಜಾಲಿ ಜಾಲಿ ಯೂನಿವರ್ಸಿಟಿ.
ಸೂಪರ್ ಸೂಪರ್. ದಿಸ್ ಇಸ್ ಸೆಕೆಂಡ್ ಟೈಮ್ ನಂದು ಇಲ್ಲಿಗೆ. ಫಸ್ಟ್ ಟೈಮ್ ವೇ ಬ್ಯಾಕ್ ಇನ್ 2021 ಬಂದಿದ್ದೆ. ಅದಾದ್ಮೇಲಿಂದ ಇವತ್ತೇ ಬರ್ತಾ ಇರೋದು. ನಾಡಿದ್ದಿರೋ ಇವೆಂಟ್ ಇವತ್ತೇ ಇಷ್ಟು ಜನ ಇದ್ದಾರೆ. ಇವೆಂಟ್ ದಿವಸ ಎಷ್ಟು ಜನ ಇರ್ತಾರೆ ನೀವೇ ನೋಡ್ತಾ ಇದ್ದೀರಾ. ಸ್ಟಾಲ್ಸ್ ಇದೆ, ಎಷ್ಟು ಸ್ಟಾಲ್ಸ್ ಇದೆ. ಓನ್ಲಿ ಕಡಲೆಕಾಯಿ ಶೇಂಗಾ ಅಲ್ಲ, ಬೇರೆದು ಎಲ್ಲ ಇದೆ. ಸ್ನಾಕ್ಸ್ ಇದೆ, ಅದಿದೆ, ಬೇರೆ ಏನು ಗೃಹ ಬಳಕೆ ಅಂದ್ರೆ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಪ್ರತಿಯೊಂದಿದೆ ಸರ್. ಜುವೆಲ್ಸ್, ಆರ್ನಮೆಂಟ್ಸ್ ಸುಮಾರು ನೋಡಿದ್ವಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾ ಇದ್ದೀರಾ? ಸೂಪರ್ ಸರ್. ಹೌದು, ಎಂಜಾಯ್ ಮಾಡಿ ಸರ್. ಸರ್ ನೋಡ್ಬೋದು ಸಿಕ್ಕಾಪಟ್ಟೆ ಜನ. ಏನು ಅಮ್ಯೂಸ್ಮೆಂಟ್ ಅಂತ ಬಂತು ಅಲ್ಲಿ ಕಾಲಿಡಂಗೆ ಎಲ್ಲ ಜನ ಇದಾರೆ ಅಲ್ಲೆಲ್ಲ ಆಟೋದಲ್ಲಿ. ಈಗ 6:30 ಸ್ಯಾಟರ್ಡೆ 6:30 ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನ ಇದಾರೆ ಅಂತೇಳಿ. ನೋಡಿ ಇವಾಗ 7 ಗಂಟೆ ಆಗ್ತಾ ಇದೆ. ನೀವು ಲೈಟಿಂಗು ಸೂಪರ್ ಆಗಿದೆ. ನೀವು ಈ ಸಲ ಮಾತ್ರ ಮಿಸ್ ಮಾಡಬೇಡಿ. ಜೊತೆಗೆ ನೋಡಿ ಮಾವಿನಕಾಯಿ ಎಲ್ಲ ತಿಂತಾ ಇರ್ಬೋದು, ಶೇಂಗಾ ತಿನ್ಬೋದು. ಸಾಕಾಗಿದೆ, ಮಿಸ್ ಮಾಡಬೇಡಿ ಈ ಸಲ. ಲೈಟಿಂಗ್ ನೋಡಿ ನೋಡಿ. ಈ ರೋಡಲ್ಲೂ ಅಷ್ಟೇ. ಇಲ್ಲೇನು ದೊಡ್ಡ ಗಣೇಶ ದೇವಸ್ಥಾನ ಮುಂದೆ ಸರ್ಕಲ್ ಏನಿದೆಯೋ ಧರ್ಮಸ್ಥಳ ಕಲ್ಯಾಣ ಮಂಟಪ ಇದೆಯಲ್ಲ, ಅಲ್ಲಿಂದ ನೋಡಿದ್ರೆ ನೀವು ಎಲ್ಲ ದಿಕ್ಕಲ್ಲೂ ಲೈಟಿಂಗ್ ಇದೆ. ತೋರಿಸ್ತೀನಿ ನಿಮಗೆ. 4 ದಿಕ್ಕಲ್ಲೂ ಇದೆ ಲೈಟಿಂಗು. ನೋಡ್ಬೋದು ನೀವು ಎಷ್ಟು ಜನ ಅಂತೇಳಿ. ಈ ಕಡೆ ನೋಡಿ ನೋಡಿ ಎಷ್ಟು ಜನ ಅಂತೇಳಿ. ಅದೇ ರೀತಿ 4 ದಿಕ್ಕು ತೋರಿಸ್ತೀನಿ. ಈ ಕಡೆ ನೋಡಿ, ಇಲ್ಲಿ ನೋಡಿ ಎಷ್ಟು ಜನ ಅಂತ. ಅದೇ ರೀತಿ ಈ ಕಡೆ ಎಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಜನ. ನಮ್ಮನ್ನ ನಾವು ಕಳ್ಕೊಂಡು ಹೋಗ್ತಾರೆ, ನಾವು ಹೋಗೋದೇ ಬೇಡ, ಅವರೇ ಕಳ್ಕೊಂಡು ಹೋಗ್ತಾರೆ. ಜಾತ್ರೆಗಳಿದೆ ಮ್ಯಾಟ್. ಇಲ್ಲಿ ನೋಡಿ, ಇಲ್ಲೂ ಕೂಡ ಎಕ್ಸಿಬಿಷನ್ ಹಾಕಿದ್ದಾರೆ. ಚಂಡಿ ಅಂತ ಸಖತ್ತಿದೆ. ಎಲ್ಲ ಸುತ್ತಾಡ್ಕೊಂಡು ಸುಸ್ತಾಗಿರುತ್ತೆ. ಬಜ್ಜಿ ತಿನ್ಬೋದು, ಸ್ನಾಕ್ಸ್ ತಿನ್ಬೋದು. ಮದುವೆ ನೋಡ್ತಾ ಇದ್ರಲ್ಲ, ಬಸವನಗುಡಿ ಕಡಲೆಕಾಯಿ ಪರಿಷೆ. ಆಕ್ಚುಲಿ ಇದು 25th ಸೋಮವಾರ ಮಂಗಳವಾರ ಇರೋದು, 25, 26 ನವೆಂಬರ್. ಬಟ್ ನಿನ್ನೆಯಿಂದ ಫ್ರೈಡೆ ಅಂತಾನೆ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವತ್ತು ಸ್ಯಾಟರ್ಡೆ. ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ದೀರಾ. ಬನ್ನಿ, ಮಿಸ್ ಮಾಡಬೇಡಿ. ಸಗದಾಗಿದೆ ಬಸವನಗುಡಿ ಕಡಲೆಕಾಯಿ ಪರಿಷೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ತರ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು.